ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ಫ್ರೆಂಚ್ ಫ್ರೈಸ್ ಅಥವಾ ಫಿಂಗರ್ ಚಿಪ್ಸ್ ಅಂತಲೇ ಹೇಳ್ಬೋದು. ಇದು ಸಣ್ಣ ಮಕ್ಕಳಿಂದನೂ ಹಿಡಿದು ದೊಡ್ಡೋರ್ವರೆಗೂ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಥರ ಫ್ರೆಂಚ್ ಫ್ರೈಸನ್ನು ನಾನು ಇನ್ಸ್ಟೆಂಟಾಗಿ ಒಂದು 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಯಾರಿಗೆಲ್ಲ ಗೊತ್ತಿಲ್ಲ ಅವರು ಮಾಡಿಕೊಂಡು ಈ ಥರ ತಿನ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿರಿ ಫ್ರೆಂಡ್ಸ್, ಈ ಥರ ರೆಡಿಮೇಡಾಗಿ ಫ್ರೆಂಚ್ ಫ್ರೈಸು ಇವಾಗ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಮೋರಲ್ಲಾಗಿರ್ಬೋದು, ಸೂಪರ್ ಮಾರ್ಕೆಟಲ್ಲಾಗಿರ್ಬೋದು ಅಥವಾ ಬೇಕ್ರಿಗಳಲ್ಲಿ ಆರಾಮಾಗಿ ಸಿಗುತ್ತೆ. ಈ ಥರ ಒಂದು 200 ಗ್ರಾಮಿಂದು ನಾನು ತೊಗೊಂಡು ಬಂದಿದ್ದೀನಿ. ಒಂದು 45 ರುಪೀಸ್ ಇದು. ಇದನ್ನು ತೊಗೊಂಬಂದರೆ ಆರಾಮಾಗಿ ಒಂದು 3 ಜನಕ್ಕೆ ನಾವು ಆರಾಮಾಗಿ ತಿನ್ಬೋದು. ಈ ಥರ ಮಾಡಿಕೊಂಡು ಸಣ್ಣ ಮಕ್ಕಳಿಗೆಲ್ಲ ಬೇಗನೆ ಮಾಡಿಕೊಡ್ಬೋದು ನೋಡಿರಿ ಫ್ರೆಂಡ್ಸ್. ಇವಾಗ ನಾವು ಆಲೂಗಡ್ಡೆಯಿಂದ ಟೈಮು ತುಂಬ ಹಿಡಿಯುತ್ತೆ, ಹಾಗಾಗಿ ಈ ಥರ ಒಂದು ತೊಗೊಂಬಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು 3 ಜನಕ್ಕೆ ಆರಾಮಾಗಿ ಆಗುತ್ತೆ. ಇವಾಗ ಫ್ರೀಜರಲ್ಲಿ ಇಟ್ಕೋಬೇಕಿದ್ನ ಫ್ರೀಜರಲ್ಲಿಂದ ಒಂದು ಸ್ವಲ್ಪ ಹೊತ್ತು ಇದನ್ನ ಹೊರಗೆ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೇಕು. ನಾನಿಲ್ಲಿ ಒಬ್ರಿಗಾಗುವಷ್ಟು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಕಡಾಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡೇನ್ರಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇವೆಲ್ಲ ಫ್ರೆಂಚ್ ಫ್ರೈಸನ್ನು ಹಾಕ್ಕೋಬೇಕು. ನೋಡಿ, ನಾನು ಆಲೂಗಡ್ಡೆಯಿಂದನೂ ಕೂಡ ನಿಮಗೆ ರೆಸಿಪೀಸ್ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಇದು ಇವಾಗ ಇನ್ಸ್ಟೆಂಟಾಗಿ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಎಲ್ಲನೂ ಇದರಲ್ಲಿ ಹಾಕೋಬೇಕು. ನಾನೀಗ ಒಬ್ರಿಗಾಗುವಷ್ಟು ಅಂದರೆ ಅದರಲ್ಲಿ ಅರ್ಧನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ ರೀ ಫ್ರೆಂಡ್ಸ್. ಇದನ್ನ ಹಾಕ್ಕೊಂಡು ಒಂದು 3-4 ನಿಮಿಷ ಫ್ರೈ ಮಾಡಿದರೆ ಮುಗೀತು. ಆರಾಮಾಗಿ 5 ನಿಮಿಷದ ಒಳಗಡೆನೆ ನೀವು ಸಣ್ಣ ಮಕ್ಕಳಿಗೆಲ್ಲ ಮಾಡಿ ಕೊಟ್ಬಿಡ್ಬೋದು. ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಇಲ್ಲ ಅಂತ ಹೆಂಗೆ ತಿಳ್ಕೊಬೇಕು ಅಂತ ಹೇಳ್ಕೊಡ್ತೀನಿ ನಾನು. ಇವಾಗ ನೋಡ್ರಿ, ಇಲ್ಲಿ ಹಾಕಿದಾದ್ಮೇಲೆ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನೋಡ್ರಿ, ಮೇಲ್ಗಡೆ ಫುಲ್ ಬಬಲ್ಸ್ ಬರ್ತಾ ಇದೆ ಅಲ್ರಿ. ಆ ಬಬಲ್ಸು ಫ್ರೈ ಆದಂಗೆಲ್ಲ ನೋಡ್ರಿ ಕಡಿಮೆ ಹಾಕೊತ ಹೋಗ್ತೈತಿ, ಲೈಟ್ ಹಾಕೊತ ಹೋಗ್ತೈತಿ, ಮತ್ತು ಇದ್ರ ಕಲರು ಚೇಂಜ್ ಆಗ್ತವೆ. ನೀವೀಗ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರು ಚೇಂಜ್ ಆಗ್ತಾ ಇದೆ ನೋಡ್ರಿ. ಬಬಲ್ಸು ಮೇಲ್ಗಡೆ ಕಡಿಮೆ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿರಿ. ಮತ್ತು ಫ್ರೆಂಡ್ಸ್, ಇದು ಯಾವುದೇ ಒಂದು ಪ್ರಮೋಟಿಂಗ್ ವಿಡಿಯೋ ಅಲ್ಲ ರೀ. ಇದು ಅಮೂಲಲ್ಲಿ ಅಲ್ಲ, ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ, ಎಲ್ಲ ಥರದ್ದಲ್ಲೂ ಸಿಗುತ್ತೆ. ನಾವು ಯಾವುದಾದ್ರೂ ತಗೊಂಡು ಮಾಡ್ಕೋಬೋದು. ಇವಾಗ ನೋಡ್ರಿ, ಕಲರು ಚೇಂಜ್ ಆಗಿದೆ ಫುಲ್ಲು. ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ, ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಎಣ್ಣೆನ ಚೆನ್ನಾಗಿ ಬಸ್ಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಅಷ್ಟೇ ಕ್ರಿಸ್ಪಿಯಾಗಿ ಆಗಿದೆ ಫ್ರೆಂಡ್ಸ್. ನಾವು ಆರಾಮಾಗಿ ಫ್ರೈ ಮಾಡೋದು ಹೆಂಗಂತ ನಿಮಗೆ ತಿಳಿತಲ್ವಾ. ನೋಡಿ, ಎಲ್ಲನೂ ಈಗ ತೆಗೆದು ಇಟ್ಕೊಳ್ಳೋಣ. ಇವಾಗ ರಜೆ ಟೈಮಲ್ಲಂತೂ ಈ ಥರ ಒಂದು 2-3 ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಟ್ರೆ ಸಣ್ಣ ಮಕ್ಕಳಿಗೆ ಆರಾಮಾಗಿ ಸಂಜೆ ಟೈಮಲ್ಲಿ ಅವರು ಕೇಳಿದಾಗೆಲ್ಲ ಮಾಡಿಕೊಟ್ಬಿಡ್ಬೋದು. ನೋಡಿ, ಇದು ಬಿಸಿ ಇದ್ದಾಗನೇ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಮೇಲ್ಗಡೆ ಉದಿಸ್ಬಿಟ್ರೆ ಚೆನ್ನಾಗಾಗುತ್ತೆ. ನೀವು ತುಂಬ ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದರೆ ಖಾರದ ಪುಡಿನ ಅವಾಯ್ಡ್ ಮಾಡಿ. ಸಣ್ಣ ಮಕ್ಕಳು ಖಾರದ ಪುಡಿ ತಿನ್ನಂಗಿಲ್ಲ, ಖಾರ ತಿನ್ನಂಗಿಲ್ಲ ಅಲ್ರಿ. ಹಾಗಾಗಿ ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮೋರಲ್ಲಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ಮತ್ತು ಇವಾಗ ಬೇಕ್ರಿಯಲ್ಲೂ ಸಿಗುತ್ತೆ. ಆರಾಮಾಗಿ ತಂದು ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ, ಲೈಕ್ ಕೊಡಿ, ಒಳ್ಳೊಳ್ಳೆ ಕಮೆಂಟನ್ನು ಹಾಕಿ. ನೆಕ್ಸ್ಟ್ ಒಂದು ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ, ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋಸ್ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.